ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದ ಪೊಲೀಸ್ ಠಾಣೆಯಲ್ಲಿ ಹೋಳಿ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಜರುಗಿತು. ಸಭೆಗೆ ಪೊಲೀಸ್ ಇಲಾಖೆ ಸಿಬ್ಬಂದಿ, ಗಣ್ಯರು ಹಾಗೂ ವಿವಿಧ ಸಮುದಾಯದ ಮುಖಂಡರು ಹಾಜರಿದ್ದರು. ಹಬ್ಬವನ್ನು ಶಾಂತಿಯುತವಾಗಿ ಹಾಗೂ ಸಂಪ್ರದಾಯಬದ್ಧವಾಗಿ ಆಚರಿಸಬೇಕು ಎಂದು ಸುಲೇಪೇಟ್ ಪೊಲೀಸ್ ಠಾಣೆಯ ಪಿಎಸ್ಐ ಅಮರ್ ಕುಲಕರ್ಣಿ ಸಲಹೆ ನೀಡಿದರು. ಸುಲೇಪೇಟ್ ಪೊಲೀಸ್ ಸ್ಟೇಷನ್ ಸರಹದ್ದಿನಲ್ಲಿ ಬರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಎಲ್ಲ ಗಣ್ಯ ವ್ಯಕ್ತಿಗಳು ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ಪೊಲೀಸ್ ಸ್ಟೇಷನ್ನಿಂದ ನಾನು ವೈಯಕ್ತಿಕವಾಗಿ ಎಲ್ಲರಿಗೂ ಒಂದು ಧನ್ಯವಾದಗಳನ್ನು ಈಗ ತಾವೆಲ್ಲ ಹೇಳ್ದಂಗೆ ನಾವು ಇವತ್ತು ಹೋಳಿ ಹಬ್ಬದ ಪ್ರಯುಕ್ತ ಅಷ್ಟೇ ಶಾಂತಿ ಸಭೆ ಅಂತ ಇಟ್ಕೊಂಡು ಈ ರಂಜಾನ್ ಬರೋದನ್ನು ಮುಂದಿನ ದಿನಗಳಲ್ಲಿ ಇಟ್ಕೊತೀವಿ. ನನಗೂ ಈಗ ನಾ ಇಲ್ಲಿ ಬಂದು ಸುಮಾರು 2 ವರ್ಷ ಆಲತ್ತದ ಇಲ್ಲಿ ಸುಲೇಬೆಡ್ದವನೇ ಆಗಿಬಿಟ್ಟೆ. ನಾನು ರೀತಿಯ ಅಹಿತಕರ ಘಟನೆಗಳು ಆಗಿಲ್ಲ, ಒಂದೇ ಆಗಿದ್ದು ಅಂದ್ರೂ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ಸ್ಟೇಷನ್ ತನಕ ಬರ್ಲಾರ್ದಂಗೆ ನೋಡ್ಕೊಂಡಿರಿ. ನನಗೆ ಅದ್ರ ಬಗ್ಗೆ ಅನುಭವ ಇದೆ. ನನ್ನ ಗಮನಕ್ಕೂ ಬಂದ ಆ ಥರ ಯಾವುದೋ ರೀತಿಯ ಘಟನೆಗಳಾಗಲ್ಲ. ಒಂದು ರೀತಿ ಅಣ್ತಮ್ಮರಾಗಿ ಭಾಳ ಚಂದ ಹೋಗ್ತೀರಿ ಎಲ್ಲರೂ. ಆದ್ರೂ ಕೆಲವೊಂದು ಸಣ್ಣ ಪುಟ್ಟ ಗಲಾಟೆ ಆಗ್ತಿರ್ತಾವೆ. ಆ ರೀತಿ ಆಗ್ಲಾರ್ದಂಗೆ ಎಲ್ಲ ನೋಡ್ಕೋತೀರಿ ಅನ್ನೋ ನಮ್ಗೆ ಭರವಸೆ ಇದೆ. ನಮ್ಗೆಲ್ಲರಿಗೂ ಇನ್ನೊಂದು ಸರಿ ಈ ಶಾಂತಿ ಸಭೆಗೆ ಬಂದಂಥ ಎಲ್ಲರಿಗೂ ತುಂಬ ಗ್ರಾಮದ ಹಿರಿಯ ಮುಖಂಡರಾದ ಚಾಂದ್ ಪಾಷಾ ಮೊಮಿನ್ ಮಾತನಾಡಿ, ಹೋಳಿ ಹಬ್ಬ ನಮ್ಮ ಪರಂಪರೆಯ ಭಾಗವಾಗಿದ್ದು ಎಲ್ಲರೂ ಒಂದಾಗಿ ಸಹೋದರತ್ವದಿಂದ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಕಾನೂನಾತ್ಮಕವಾಗಿ ಹೋಳಿ ಹಬ್ಬ ಆಚರಿಸಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ರಂಜಾನ್ ಅನ್ನೋದು ಒಂದು ಶಾಂತಿ ಸೌಹಾರ್ದದ ಧರ್ಮ. ಅದು ಜಗತ್ತಿನ ಎಲ್ಲ ಮುಸ್ಲಿಂ ಜನಾಂಗದವರು ಎಲ್ಲರೂ ಆಚರಣೆ ಮಾಡ್ತಾರೆ. ಅದ್ರ ಜೊತೆಗೆ ಅದ್ರ ಸಹಕಾರ ಎಲ್ಲರಿಗೂ ಸಹಕಾರ ಕೊಟ್ಟು ಎಲ್ಲರೂ ಕಲ್ತು ಅದಕ್ಕೆ ಆಚರಣೆ ಮಾಡ್ತಾರೆ. ಈ ನಮ್ಮನೆ ನಾವು ರಂಜಾನ್ ಆಗ್ತದೆ ನಾವೆಲ್ಲ ಬೇಕಾದವರಿಗೆ ಫ್ರೆಂಡ್ಸ್ಗೆಲ್ಲ ಇಷ್ಟರು ಅದರಲ್ಲಿ ಅವ್ರಿಗೆ ಭಾಗಿ ಮಾಡ್ಕೊಂಡು ನಾವು ಏನೇ ಸಿಹಿ ಹಂಚುಮದಾಗಲಿ ಬರೀ ಒಬ್ಬರಿಗೆ ಹಂಚ್ಕೋದಾಗಲಿ ಎಲ್ಲ ಮಾಡಿ ನಮ್ಮ ರಂಜಾನ್ ಹಬ್ಬ ಆಚರಣೆ ಮಾಡ್ತಾರೆ. ಅದರಲ್ಲಿ ಯಾವುದೇ ಏನೋ ಹಿಂಗೆ ಏನಲ್ಲಿ ಬರಲ್ಲ ಹುಟ್ಟಂಗಿಲ್ಲ, ಹಿಂಗೆ ಜಗಳ ಆಡಬೇಕು ನಾವು ಬೇರೆ ನೀವೇನೋ ಏನೋ ಹಬ್ಬದ ಬರಲ್ಲ. ಅದು ರಂಜಾನ್ ಹಬ್ಬದ ಏನು ಸ್ಪೆಷಾಲಿಟಿ ಅನ್ಸಲ್ಲ, ಅದು ನಮ್ಮದು ಯಾವುದೇ ಕೆಟ್ಟ ಗುಣಗಳಿರ್ತಾವೆ ಸುಟ್ಕೊಂಬೋದು ರಂಜಾನ್ ಅಂತ. ರಮ್ಮಂದ್ರೆ ಸುಟ್ಕೊಂಬೋದು. ಯಾವುದೇ ನಮ್ಮದು ಇದೊಂದು ದ್ವೇಷ ಇರ್ಬೋದು, ನಮ್ಮದು ಏನೇ ಇರ್ತದೆ ಸುಟ್ಕೊಂಡು ನಾವು ಒಳ್ಳೆಯ ಒಂದು ಹೊಸ ಒಂದು ಜನ್ಮ ತೊಗೊಂಡಂಗೆ ಅಂದರೆ ಅದು ಮಾಡೋದು ರಂಜಾನ್ ಹಬ್ಬ ಆಚರಣೆ ಮಾಡ್ತಾರೆ. ಅದರಲ್ಲಿ ಶಾಂತಿ ಇದೆ, ಅದರಲ್ಲಿ ಸೌಹಾರ್ದ ಇದೆ, ಎಲ್ಲ ಹಣ ತಗೊಂಡಿದ್ದೀವಿ, ಎಲ್ಲ ಇದ್ದೀವಿ. ಆ ಹಬ್ಬದಾಗ ಏನಂದರೆ ನಾವು ನೀವು 100% ಗ್ಯಾರಂಟಿ ಕೊಡ್ತೀವಿ, ಏನೂ ಆಗಂಗಿಲ್ಲ ಸರ್. ಅವು ಒಟ್ಟಾರೆ ಹೇಳುವಾಗ ಸುಲೇಪೇಟ್ ಪೊಲೀಸ್ ಠಾಣೆ ಲಿಮಿಟ್ಸ್ ಅವಲ್ಲ ರೀ. ಇಲ್ಲಿ ಯಾವುದೇ ಅಹಿತಕರ ಘಟನೆಗಳು ಯಾರಿಗೂ ಆಗಲ್ಲ, ಯಾರು ಬೇಕಂತ ಮಾಡಲ್ಲ. ಅಲ್ಲಿ ಇಂಟೆನ್ಷನ್. ಈ ಸಂದರ್ಭದಲ್ಲಿ ಸಿಪಿಐ ಕೃಷ್ಣಕುಮಾರ್, ಕುಮಾರ್ ಪಾಟೀಲ್, ರೇವಣಸಿದ್ದಪ್ಪ ಅಣಕಲ್, ಸುಭಾಷ್ ಪಾಟೀಲ್, ರಜಾಕ್ ಪಟೇಲ್, ಅಂಬರೀಶ್ ಗೋಣಿ, ರುದ್ರಮುನಿ ರಾಮತೀರ್ಥಕರ್, ಚಾಂದ್ ಪಾಷಾ ಮೊಮಿನ್ ಸೇರಿದಂತೆ ಅನೇಕ ಗಣ್ಯರು, ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೇಟ್. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.